ದೊಡ್ಡ ಲೈಂಗಿಕ ಹಗರಣ ಆಗಿರುವ ಕಾರಣದಿಂದಾಗಿ ಅಬಲೆಯರನ್ನ ಗೌರವಿಸೋಣ, ಅತ್ಯಾಚಾರಿಗೆ ತಕ್ಕ ಶಾಸ್ತ್ರ ಮಾಡೋಣ ಅನ್ನುವಂತಹ ಹಾಸನ ಚಲೋ ಅನ್ನುವಂತಹ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ದಯವಿಟ್ಟು ಕರ್ನಾಟಕದ ಎಲ್ಲಾ ಮಹಿಳೆಯರು ಹಾಗೂ ಕರ್ನಾಟಕ ರಾಷ್ಟ್ರಸಮಿತಿ ಪಕ್ಷದ ಎಲ್ಲಾ ನನ್ನ KRS ಸೈನಿಕರು ಬರ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಇರಬೇಕು. ಆದ್ರೆ 3 ಪಕ್ಷಗಳು ಕಾಂಗ್ರೆಸ್, JDS ಹಾಗೂ ಬಿಜೆಪಿ ಪಕ್ಷಗಳು ಎಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳನ್ನ ನೋಡ್ಕೊಂತಾ ಇದೆ, ಯಾವ ರೀತಿಯಾಗಿ ವರ್ತನೆಯನ್ನ ನಡೆಸ್ಕೊಂತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇಡೀ ಕರ್ನಾಟಕ ನೋಡ್ತಾ ಇದೆ. ಸೊ ಅದ್ರ ಮಟ್ಟಿಗೆ ಈಗ ಪ್ರಜ್ವಲ್ ರೇವಣ್ಣ ಎಷ್ಟರ ಮಟ್ಟಿಗೆ ವಿಕೃತಕಾಮಿ ಹಾಗೂ ಯಾವ ರೀತಿಗೆ ಹೆಣ್ಣು ಮಕ್ಕಳನ್ನ ಬಳಕೆ ಮಾಡ್ಕೊಳ್ತಿದ್ರು ಅನ್ನೋದ್ರ ಬಗ್ಗೆ ಪೆಂಡ್ರೆ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡಿದ್ದೀರಾ. ಇದು ಯಾವುದೇ ಹೆಣ್ಣು ಮಕ್ಕಳು ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಪಕ್ಷದಲ್ಲಿರಲಿ, ಆದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂತಹ ಲೈಂಗಿಕ ಕಿರುಕುಳ ಹಾಗೂ ಅವ್ರಿಗೆ ಇಷ್ಟ ಆಗದಲೇ ಅವರನ್ನ ಬಳಕೆ ಮಾಡುವಂಥದ್ದು ಅಥವಾ ಆಸೆಗಳನ್ನ ಹುಟ್ಟಿಸಿ ಅವರನ್ನ ಬಳಕೆ ಮಾಡುವಂತಹ ವಿಚಾರಗಳು ನಾವು ನೋಡ್ತಾನೆ ಇದ್ದೀವಿ. ಇಂತಹ ವಿಚಾರಗಳನ್ನ ಇಲ್ಲಿಗೆ ಕಡೆಗಣಿಸಬೇಕು ಹಾಗೂ ಪ್ರಜ್ವಲ್ ರೇವಣ್ಣನ ಅತಿ ಬೇಗನೆ ಅವನ್ನ ಬಂಧಿಸಬೇಕು. ಅಲ್ಲಿ ಆಗಿರುವಂತಹ ಅಷ್ಟು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ. ಸೊ ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ನಾವು ಸರ್ಕಾರಕ್ಕೆ ಒತ್ತಾಯಿಸಿ ಹಾಸನ ಚಲೋ ಅನ್ನುವಂತಹ ಕಾರ್ಯಕ್ರಮವನ್ನ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದು ಹೆಣ್ಣು ಮಕ್ಕಳ ಪರವಾಗಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಪಕ್ಷವೂ ಸಹ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂತಹ ಧೈರ್ಯವನ್ನ ತುಂಬಲಿಲ್ಲ. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಧೈರ್ಯವನ್ನ ತುಂಬುತ್ತಿದೆ. ನೀವು ಯಾವುದೇ ಪಕ್ಷದಲ್ಲಿ ಸಹ ಈ ನಂಬಿಕೆಯನ್ನ ಹುಟ್ಟಿಸ್ತಾ ಇಲ್ಲ. ಆದ್ರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರತಿಯೊಂದು ಮಹಿಳೆಗೂ ಸಹ ನಾವು ರಕ್ಷಣೆಯನ್ನ ನಿಂತಿದ್ದೇವೆ. ಇಲ್ಲಿ ಸಂತ್ರಸ್ತೆಯರಿಗೂ ಸಹ ನಾವು ರಕ್ಷಣೆಯನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಆ ಮಹಿಳೆಯರು ಧೈರ್ಯವಾಗಿರ್ಲಿ ಅಂತ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಧೈರ್ಯ ತುಂಬಕ್ಕೋಸ್ಕರ ನಾವು ಹಾಸನ ಚಲೋ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ವಿ. ಸೊ ಎಲ್ಲರೂ ಬನ್ನಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.